ಇವತ್ತು ಮಾರ್ನಿಂಗಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಹೋಗಿ ಮಾರ್ಕೆಟ್ಗೆ ಸ್ವಲ್ಪ ಹೂವು ಮತ್ತು ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು. ಮೇನಾಗಿ ತೆಂಗಿನಕಾಯಿ ಬೇಕಿತ್ತು. ಹಾಗಾಗಿ ಹೋಗಿದ್ವಿ. ಜಾಸ್ತಿ ಏನೂ ತಂದಿಲ್ಲ, ಸ್ವಲ್ಪ ಮಾತ್ರ ತಂದ್ವಿ. ನಾಳೆ ನಮ್ಮಮ್ಮನ ಮನೆಯಲ್ಲಿ ಶ್ರಾವಣ ಮಾಡ್ತೀವಿ. ಸೊ ಹಾಗಾಗಿ ಶ್ರಾವಣಕ್ಕೆ ಏನೇನು ಬೇಕು ನೋಡಿ ಅಷ್ಟು ಮಾತ್ರ ತೊಗೊಬಂದ್ವಿ. ಮತ್ತೆ ಹೋಗಬೇಕು ಅದೆಲ್ಲ ತಗೊಬಂದ್ರಾಯ್ತು. ಬುಧವಾರನೇ ತಂದಿಟ್ಕೊಳ್ಳಿ. ಒಂದು 1/4 kg 50 ರೂಪಾಯಿ. ಅದೇ 100 ರೂಪಾಯಿ 2 kg. ಕಾಯಿ ಇದು 50 ರೂಪಾಯಿ, ಅದು 100 ರೂಪಾಯಿಗೆ 3 kg. ಈಗ ಕಳ್ಸಕ್ಕೆ ಅಂತ ನಮ್ಮಮ್ಮ ಎತ್ಕೊಂಡೈತೆ. ಅದು ದಪ್ಪ ಆಗ್ಲಿಲ್ವಾ? ಅಂದ್ರೆ ಆ ಮುಖಡ ಚಿಕ್ಕದೈತಲ್ವಾ, ಇದು ಹಿಂದೆ ಕಾಯಿ ಕಾಣುತ್ತೆ. ಅವರೇನೆ ಮಾಡ್ಕೊ ತಂಬೂರಿ ಅಂಟಿ ಸಿಕ್ಕಿದ್ರು. ಬಂದವ ಸಿಕ್ಕಿದ್ರಲ್ಲ, ನೀನು ಹೇಳಲಿಲ್ಲ ಅಂತಾರೆ, ಅದಕ್ಕೆ ಸುಮ್ಮನೆ ಹೇಳೋದು. ಫೋನ್ ಮಾಡ್ತೀವಿ ಬಂದ್ವಿ ಅಂತ. ವರ್ಷಕ್ಕೊಂದಿಷ್ಟೆಲ್ಲ ಅವ್ರನ್ನ ಕರೆಯೋದು. ಅವರು ದಿವ್ಯಾ ಆಂಟಿ ಯಾವಾಗ ಬರ್ತಾರೆ? ಹೌದಾ? ಹಾ, ಗೋವಿಂದಪ್ಪಾಜಿ ಫೋನ್ ಮಾಡ್ತು, ಪುನಃ ಮಾಡ್ಲೇ ಇಲ್ಲ. ಏನಕ್ ಮಾಡೈತೆ ಅಂತ ಗೊತ್ತಿಲ್ಲ. ಅದನ್ನ ನೋಡ್ಬಿಟ್ಟು ರೀಲ್ಸ್ ನೋಡ್ಬಿಟ್ಟು ಮಾಡ್ತಂತೆ. ಯೂಟ್ಯೂಬ್ ಚಾನಲ್ ಯಾವ್ದು ಮಗ ನಿಂದು ನೇಮ್ ಏನವ್ರೆ? ಮಮ್ಮಿ ಕುಂಬಳಕಾಯಿ ಇದೆ ಕಣ ಕೊಡಿ, ನಮ್ಮದು ಕುರುಬಳ್ಳಿ ಎಲ್ಲನೂ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ಇಸ್ಕೊಂಬನ್ನಿ ಅಂತೇಳಿ ಅಣ್ಣ ಹೇಳ್ತಾ ಇದ್ದ. ಇನ್ನಮ್ಮ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ರಲ್ಲ ಪಲ್ಯಕ್ಕೆಲ್ಲ, ಅದನ್ನೇ ಮಾತಾಡಿಸ್ತಾ ಇದ್ದೆ. ಅದಕ್ಕೆ ಮಾಡೋದು ಬೇಡವಾ? ಬೇಡ ಅಂತೆಲ್ಲ ಹೇಳಿದ್ರು. ಈ ನನಗೆ ಯಾರನ್ನಾರು ಕ್ಯಾಮ್ರಾಮನ್ ಇಡ್ಸ್ಕೊಳ್ಳ, ಆ ಕ್ಯಾಮ್ರಾ ಇವಲ್ಲ ಅದು ಮಾತ್ರ ಬಂದದೆ. ನಮ್ಮಮ್ಮ ನಾನು ವೀಡಿಯೋ ಮಾಡೋದಕ್ಕೆ ಟ್ರೈಪಾಡ್ ಇಟ್ಕೊಂಡು ಮಾಡ್ತಿರ್ತೀನಲ್ವ, ಅದಕ್ಕೆ ಅವರು ಎಲ್ಲೇ ಹೋದ್ರೂ ಆ ಕಡ್ಡಿ ಎತ್ಕೊಂಡು ಹೋಗಬೇಕು ನೀನು ಅಂತ ಹೇಳ್ತಾಯಿದ್ರು. ಅದರಿಂದನೇ ನೀನು ಮೊಬೈಲ್ ಹೊಡೆದಾಕೊಂಡ್ಬಿಟ್ಟಿದ್ದೀಯಾ ಅಂತೇಳಿ ಅವ್ರು ಅಂದ್ಕೊಂಡು ಮಾತಾಡ್ತಾಯಿದ್ರು. ಅದಕ್ಕೇ ಕ್ಯಾಮ್ರಾಮ್ಯಾನು ಇಟ್ಕೊಳ್ಳ ನಾನು ಅಂತೇಳಿ ಕೇಳ್ತಾಯಿದ್ದೆ. ಬುಡ್ಕಾಗೋದಿಲ್ವಲ್ಲ ಅಂತ ಅದು ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಇನ್ನು ನಾನು ಅಮ್ಮನ ಜೊತೆ ಹೇಳ್ಕೊಳ್ತಾ ಇದ್ದೆ. ಏನಂತಂದರೆ, ನಾನು ಈ ಮೊಬೈಲಲ್ಲಿ ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ಕ್ಲಿಪ್ಗಳೆಲ್ಲ ಮಿಸ್ ಆಗಿಬಿಡ್ತಾಯಿತ್ತು. ಅದೇನೇ ಅಮ್ಮ, ನಾನು ಇವಾಗೆಲ್ಲ ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಕಣಮ್ಮ, ಕೆಲವೊಂದು ಕ್ಲಿಪ್ಗಳೆಲ್ಲ ಮಿಸ್ ಆಗಿಬಿಡುತ್ತೆ, ಏನೋ ಗೊತ್ತಿಲ್ಲ. ಆಮೇಲೆ ವಾಯ್ಸೂ ಕೂಡ ಜಾಸ್ತಿ ಬರ್ತಾಯಿಲ್ಲ, ಆದರೂ ಬಿಡೋಕ್ಕಾಗ್ತಿಲ್ಲ, ವೀಡಿಯೋ ಮಾಡ್ತಿದ್ದೀನಿ ಅಂತೇಳಿ ನಗ್ತಾ ಇದ್ದೆ. ನನಗಿಷ್ಟ. ಲಾಸ್ಟ್ ಟೈಮ್ ಬಂದಾಗಲೂ ಕೇಳಿದ್ದೆ, ಅವಾಗ ಮಾಡೋಕ್ಕೆ ಆಗಿರಲಿಲ್ಲ. ನಾನ್ ವೆಜ್ಜು, ಸೊಪ್ಪು, ತರಕಾರಿ ಅದೇ ಅಂತ ಮಾಡಾಕ್ಬಿಟ್ಟಿದ್ರು. ಇನ್ನು ಅತ್ತೆ ಮನೆಗೆ ಹೋದಾಗ ಆ ಟೈಮಲ್ಲಿ ಮಾಡಿದ್ರು. ನಾನು ಅವಾಗ ಇರಲಿಲ್ಲ ಅಲ್ವಾ, ಹಾಗಾಗಿ ತಿನ್ನೋಕ್ಕಾಗಲಿಲ್ಲ. ಇನ್ನು ಇವಾಗ ರಾಗಿ ರೊಟ್ಟಿ ಮಾಡ್ರಮ್ಮ ಅಂತ ಹೇಳಿದೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಕುಂಬಳಕಾಯಿ ಇತ್ತಲ್ವ, ಅದನ್ನು ಕಟ್ ಮಾಡಿಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡಿ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಬಳಿಯೋ ರಾಗಿ ರೊಟ್ಟಿ ಚೆನ್ನಾಗಿರುತ್ತೆ, ಅದು ನನಗೆ ಇಷ್ಟ. ಹಾಗಾಗಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನಾನು ಹೇಳಿದ್ದೆನ ನಿಮ್ಗೊಂದ್ಸಲ ಮೆಣಸಿನ್ಕಾಯಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದನ್ನು ಕೂಡ ಮಾಡ್ರಮ್ಮ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಹೇಳಿದ್ದೀನಿ. ಮಾಡ್ತೀನಿ ಅಂತ ಹೇಳೋರೆ ನಮ್ಮಮ್ಮ. ಮಾಡ್ತೀರಲ್ಲ? ಮಾಡ್ಕೊಡ್ತೀರಲ್ವಾ? ಅದನ್ನು ಯಾವ ಥರ ಮಾಡ್ತಾರೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬಟ್ಟೆ ಎಲ್ಲ ನೆನೆಸಿದ್ದಾರೆ. ನಾನು ಇವಾಗ ಬಟ್ಟೆ ತೊಳೆಯೋಕೆ ಹೋಗ್ತೀನಿ. ಅಮ್ಮ ತಿಂಡಿ ರೆಡಿ ಮಾಡಿಬಿಡ್ತಾರೆ. ಇವತ್ತೊಂದು ದಿನ ಯಾವ ರೀತಿ ಇರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನಾಳೆ ಶ್ರಾವಣ ಮಾಡ್ತೀವಲ್ವ ನಾವು, ಹಾಗಾಗಿ ಇವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ, ಹೂವು ಎಲ್ಲನೂ ತೊಗೊಂಡ್ಬಂದ್ವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೂ ಕೂಡ ಹೋಗಿ ತೊಗೊಂಡ್ಬರ್ಬೇಕು. ಇವಾಗ ಸ್ವಲ್ಪನೇ ತಂದಿದ್ದು, ಜಾಸ್ತಿ ಏನು ತಂದಿಲ್ಲ.
ನೋಡೋಣ ಇವತ್ತೊಂದು ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋಗಳೆಲ್ಲ ಅಮ್ಮನ ಮನೆ ವಿಡಿಯೋಗಳೆಲ್ಲ ನಿಮಗೆ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಆಗುತ್ತೆ, ಯಾಕಂದರೆ ನಾನು ಇಲ್ಲಿಂದ ಊರಿಗೆ ಹೋಗೋದು ಸ್ವಲ್ಪ ಲೇಟ್ ಅಲ್ವಾ. ಇನ್ನು ಊರಿಗೆ ಹೋದ್ಮೇಲೆ ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನಮ್ಮಮ್ಮ ಅಲ್ಲೇ ಎಲ್ಲನೂ ತೊಗೊಬಂದ್ಬಿಟ್ಟು ಹಾಲಲ್ಲೇ ಪಲ್ಯಕ್ಕೆ ಮತ್ತು ಮೆಣಸಿನ್ಕಾಯ್ದು ಸಾಂಬಾರ ಮೆಣಸಿನ್ಕಾಯ್ದು ಫ್ರೈ ಮಾಡಬೇಕಿತ್ತಲ್ವ, ಹಾಗಾಗಿ ಅದನ್ನೆಲ್ಲ ಅಲ್ಲೇ ರೆಡಿ ಮಾಡ್ಕೊಳ್ತಾಯಿದ್ರು. ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡ್ಕೊಂಡು ಇನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿನ ಎರಡೆರಡು ಭಾಗ ಮಾಡ್ಕೊಬೇಕು. ಮತ್ತು ಇಲ್ಲಿ ಮಟನ್ ಸಾಂಬಾರು ಪೌಡರ್ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಮಟನ್ ಸಾಂಬಾರು ಇಲ್ಲ ಅಂತ ಅಂದರೆ ನೀವು ಯಾವ ರೀತಿ ಮಟನ್ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಕೊತೀರಾ ನೋಡಿ, ಧನಿಯಾ ಪುಡಿ, ಚಿಲ್ಲಿ, ಮೆಣಸಿನ್ಕಾಯಿ ಪೌಡರು ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾವಿಲ್ಲಿ ಸಪ್ರೇಟು ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಅಂತೇಳಿ ಮಾಡ್ಕೊತೀವಲ್ವ, ಆ ಸಾಂಬಾರು ಪುಡಿನ ಇಲ್ಲಿ ಹಾಕ್ಕೊಳ್ತಾ ಇರೋದು. ಇನ್ನು ಅದನ್ನೆಲ್ಲ ನೀಟಾಗಿ ಎಣ್ಣೆಲೇ ಚೆನ್ನಾಗಿ ಮಿದಿಸ್ಕೊಂಡ್ಬಿಟ್ಟು ಈ ಥರ ಎರಡು ಭಾಗ ಮಾಡ್ಕೊಂಡಿರ್ತೀವಲ್ವ ಮೆಣಸಿನ್ಕಾಯಿ ಒಳಗಡೆ ಅದನ್ನು ಹಾಕ್ಕೊಬೇಕು. ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು, ಅದರೊಳಗಡೆ ತುಂಬ್ಕೊಬೇಕು ಎಲ್ಲನೂ. ತುಂಬ್ಕೊಂಡಾದ್ಮೇಲೆ ನೀಟಾಗಿ ಅದನ್ನೆಲ್ಲ ಮೇಲೆಲ್ಲ ತೆಗಿಬೇಕು. ಎಲ್ಲ ಅಂಟ್ಕೊಂಡಿದ್ರೆ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಒಂದೊಂದಾಗಿ ಎಲ್ಲದಕ್ಕೂ ಹಾಕ್ಕೋಬೇಕು. ನಮ್ಮ ಮನೆಯಲ್ಲಿ ಇಷ್ಟು ಸಾಕಾಗುತ್ತೆ, ಎಲ್ಲರಿಗೂ ಎರಡೆರಡು ಅಂತೇಳಿ ನಮ್ಮಮ್ಮ ಹಾಕ್ಕೊಳ್ತಾ ಇದ್ದಾರೆ. ಇಷ್ಟ ಆಗುತ್ತೆ, ನಮ್ಮ ಮನೇಲಿ ತಿಂತಾರೆ, ರೊಟ್ಟಿ ಜೊತೆ ಎಲ್ಲ ತಿಂತಾರೆ. ಮತ್ತಿದು ಸ್ವಲ್ಪ ಖಾರನೂ ಇರುತ್ತೆ ಅಲ್ವಾ, ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅಷ್ಟು ಖಾರ ಅಂತ ಅನಿಸಲ್ಲ. ಮತ್ತು ಇದನ್ನೆಲ್ಲ ನಾವು ಚಿಕ್ಕದ್ರಿಂದನೂ ತಿನ್ಕೊಂಬಂದಿದ್ದೀವಿ, ನಮಗೆ ತುಂಬಾ ಇಷ್ಟ ರೊಟ್ಟಿ ಜೊತೆ ಎಲ್ಲ ಇದನ್ನು ತಿನ್ನೋದಕ್ಕೆ. ಹಾಗಾಗಿ ಇವತ್ತು ಮಾಡಿಸೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ದೆ. ಇನ್ನು ಮಸಾಲೆ ಎಲ್ಲ ತುಂಬ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಒಂದು ಪ್ಲೇಟ್ ಮೇಲೆ ಇಟ್ಟಿದ್ದಾರೆ. ಇನ್ನು ಈ ಕಡೆ ರೊಟ್ಟಿಗೂ ಕೂಡ ಅಮ್ಮ ಕಲಿಸ್ಕೊಂಡಿದ್ರು. ಕಲಿಸ್ಬೇಕಾದ್ರೆ ಏನೇನು ಹಿಟ್ಟು ಹಾಕಿದ್ರಿ ಅಂತ ಕೇಳ್ತಾ ಇದ್ದೆ ನಾನು. ಅದನ್ನೇ ಅಮ್ಮ ಹೇಳ್ತಾ ಇದ್ರು, ಇದಕ್ಕೇನಿಲ್ಲ ರಾಗಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೀವು ರೊಟ್ಟಿ ಹಾಕೋಕ್ಕೂ ಮುಂಚೆನೇ ಒಂದು 20 ನಿಮಿಷ ಕಲಸಿಟ್ಬಿಟ್ರೆ ನೀಟಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಇದು ಬಳಿಯೋ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ. ನನಗೆ ಬಳಿಯೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ತವ ಎಲ್ಲ ಕೈ ಸುಡುತ್ತೆ ಅಂತೇಳಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾನು ಇಲ್ಲಿರ್ತೀನಲ್ಲಮ್ಮ ಹಾಗಾಗಿ ನನಗೂ ಹೇಳ್ಕೊಡ್ರಮ್ಮ ಅದನ್ನು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಂದ್ಸಲ ನೀನೇ ಮಾಡುವಂತೆ ಬಿಡು ಅಂತೇಳಿ ಅವ್ರು ಹೇಳ್ತಾಯಿದ್ರು. ಇನ್ನು ನಾನು ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಬಿಡೋಣ ಏರ್ಗೆ ಅಂತೇಳಿ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೆ. ಇನ್ನು ಅವಾಗಿಂದ ಕಂಟಿನ್ಯೂಸ್ ಆಗಿ ತಲೆ ಸ್ನಾನನೇ ಮಾಡ್ಕೊಂಬಂದೆ. ಇನ್ನು ಊರಿಂದ ಬರಬೇಕಾದ್ರೆಲ್ಲ ಏರ್ ಬಿಟ್ಟಿದ್ದೆ ಅಲ್ವಾ, ಗಾಡೀಲಿ ಬಂದಿದ್ದಕ್ಕೂ ಅದಕ್ಕೂ ಏರೆಲ್ಲ ಫುಲ್ಲು ಡ್ರೈ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲೋವೆರಾ ಹಾಕಿಬಿಟ್ಟು ಸ್ನಾನ ಮಾಡ್ಕೊಂಡಿದ್ದೆ. ಇವಾಗ ಎಣ್ಣೆ ಹಾಕಿ ಅಪ್ಲೈ ಮಾಡ್ಕೊತಾ ಇದ್ದೆ. ಈ ಎಣ್ಣೆ ಬಂದು ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು. ಅದಕ್ಕೆಲ್ಲ ನೆಲ್ಲಿಕಾಯಿ ಮತ್ತು ದಾಸವಾಳದ ಎಲೆ, ಮೆಂತ್ಯ ಮತ್ತು ಸಾಸಿವೆ, ಲವಂಗ ಎಲ್ಲನೂ ಹಾಕಿ ಕುದಿಸ್ಕೊಂಡು ಮಾಡ್ಕೊಂಡಿರೋದು. ಇದಂತೂ ಸುಮಾರು ದಿನ ಬಂತು ನಮಗೆ. ಒಂದು ಅರ್ಧ KG ಎಣ್ಣೆ ತರಿಸಿ ಮಾಡಿಸ್ಕೊಂಡಿದ್ದು. ಕೊಬ್ಬರಿತ್ತು ಅಂತೇಳಿ ನಾವೇ ಗಾಣಕ್ಕೆ ಹೋಗಿ ಎಣ್ಣೆ ಹಾಕ್ಸ್ಕೊಂಬಂದು ಪ್ರಿಪೇರ್ ಮಾಡ್ಕೊಂಡಿದ್ದು ನಾನಿದ್ದಾಗ. ಇನ್ನೂ ಇದೆ ನೋಡಿ, ನಮ್ಮಮ್ಮ ಜಾಸ್ತಿ ಆಯಿಲ್ ಅಪ್ಲೈ ಮಾಡಲ್ಲ, ಅವರು ಯಾವಾಗಾದರೂ ಒಂದೊಂದು ಸಲ ಅಪ್ಲೈ ಮಾಡ್ತಾರೆ ಅಲ್ವಾ. ಇನ್ನು ನಾನಿದ್ದರೆ ಅವಾಗವಾಗ ಮಾಡ್ತಿರ್ತೀನಿ, ಬೇಗ ಖಾಲಿ ಆಗಿಬಿಡ್ತಾಯಿತ್ತು. ಇನ್ನು ನಾನಿಲ್ವಲ್ಲ, ಹಾಗಾಗಿ ಎಣ್ಣೆ ಇನ್ನೂ ಇತ್ತು. ಅದನ್ನೇ ಹೇಳ್ತಾಯಿದ್ದೆ, ಇನ್ನೂ ಇಷ್ಟೊಂದು ಎಣ್ಣೆ ಇದೆಯಲ್ಲಮ್ಮ ಅಂತ ಹೇಳ್ಬಿಟ್ಟು. ನಾನು ಕೊಡ್ರಮ್ಮ ಬೆಂಗಳೂರಿಗೆ ತೊಗೊಂಡೋಗ್ತೀನಿ ನನಗೂ ಅಂತಂದರೆ, ಬೇಡ ಎಣ್ಣೆ ಎಲ್ಲ ತೊಗೊಂಡೋಗ್ಬಾರ್ದು ಅಂತೇಳಿ ಅವ್ರು ನನಗೆ ಕೊಡ್ತಾನೆ ಇರಲಿಲ್ಲ. ಅಂದರೆ ಎಣ್ಣೆ, ಕೈ ಎಣ್ಣೆ ಆ ಥರದ್ದೆಲ್ಲ ತೊಗೊಂಡೋಗ್ಬಾರ್ದಂತೆ. ಏನಾದ್ರು ತೊಗೊಂಡೋಯ್ತು ಅಂತಂದರೆ ಸ್ವಲ್ಪ ದುಡ್ಡು ಕೊಟ್ಟು ತೊಗೊಂಡೋಗ್ಬೇಕಂತೆ, ಅದು ಬೇರೆಯವರಾದರೆ. ಇನ್ನು ನಾನು ಮಗಳಲ್ವ, ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾದರು. ಇನ್ನು ಬೆಳಿಗ್ಗೆ ಶಂಖಪುಷ್ಪ ಹೂವೆಲ್ಲ ಬಿಟ್ಟಿತ್ತು, ಹಾಗಾಗಿ ಅದನ್ನು ಕಿತ್ಕೊಂಡು ಬಿಸಿನೀರಿಗೆ ಹಾಕಿ ಕುಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಕಿತ್ಕೊಳ್ತಾ ಇದ್ದೆ. ಇಲ್ಲಿ ದಾಸವಾಳ ಗಿಡ ಇತ್ತಲ್ವ, ಅದಿಷ್ಟುದ್ದ ಬೆಳೆದಿದ್ರು ಕೂಡ ಹೂವು ಅಷ್ಟು ಬಿಡ್ತಿರ್ಲಿಲ್ಲ. ಬಿಟ್ಟರೂ ಕೆಳಗಡೆ ಹಂಗೆ ಉದುರೋಗ್ತಾ ಇತ್ತು. ಇವತ್ತು ಆ ಗಿಡದಲ್ಲಿ ಒಂದು ಹೂವು ಬಿಟ್ಟಿತ್ತು. ಇದು ಎಷ್ಟು ಅಂದರೆ ಒಂಥರ ಕುಚ್ಚಿನಂಗೆ ಬಿಡುತ್ತೆ ಈ ಹೂವು, ನನಗೆ ತುಂಬ ಇಷ್ಟ. ಹಾಗಾಗಿ ಈ ಕಡ್ಡಿನ ಬೇರೆ ಕಡೆಯಿಂದ ತಂದು ನೆಟ್ಟಿದ್ವಿ. ಅದು ಹೂವು ಬರ್ತಾನೆ ಇರಲಿಲ್ಲ. ಇವಾಗ ಬಂದಿತ್ತು ನೋಡು ಅಂತೇಳಿ ಅಮ್ಮ ಹೇಳಿದ್ರು, ತುಳಸಿಗೆ ಮುಡಿಸಿದ್ದೀನಿ ಅಂತೇಳ್ಬಿಟ್ಟು ಅದನ್ನೇ ನೋಡ್ತಾ ಇದ್ದೆ. ಶಂಖಪುಷ್ಪದ ಹೂವುದನ್ನು ಕೂಡ ನೀರನ್ನ ಅಮ್ಮನೂ ತಂದು ಇಟ್ಟಿದ್ರು. ಅದಕ್ಕೆ ನಿಂಬೆಹಣ್ಣಿಂದು ರಸ ಬಿಟ್ಕೊಂಡು ಕುಡಿತಾ ಇದ್ದೆ. ಬೆಳಿಗ್ಗೆಯಿಂದ ನಾನು ನೀರೇ ಕುಡಿದಿರಲಿಲ್ಲ, ಸ್ವಲ್ಪ ನೀರು ಕುಡ್ಕೊಂಡು ಮಾರ್ಕೆಟ್ಗೆ ಹೋಗಿದ್ವಿ ಸಾಮಾನು ತರೋಕ್ಕೆ. ಅಲ್ಲಿಂದ ಬಂದಮೇಲೆ ಅದನ್ನೆಲ್ಲ ಎತ್ತಿಟ್ಕೊಂಡು ವೀಡಿಯೋ ಮಾಡೋದು ಅದು ಇದು ಮಾಡಿಕೊಂಡು ನಾನು ನೀರೇ ಕುಡಿದಿರಲಿಲ್ಲ. ಹಾಗಾಗಿ ಇವಾಗ ನೀರು ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೆ. ಹಂಗೂ ನಮ್ಮಮ್ಮ ಅಂತಂದರು, ಶಂಖಪುಷ್ಪ ಹೂವೆಲ್ಲ ಬೆಳಿಗ್ಗೆ ಕಿತ್ತಿರಲಿಲ್ಲ ಕಣೆ, ಕಿತ್ಕೊಂಡು ಆ ನೀರನ್ನ ಕುಡಿಯುವಂತೆ ತೊಗೊಂಬ ಅಂತ ಹೇಳಿದ್ರಲ್ಲ, ಹಾಗಾಗಿ ತೊಗೊಂಡೋಗಿ ಕೊಟ್ಬಿಟ್ಟು ಇವಾಗ ಆ ನೀರು ಕುಡಿತಾ ಇದ್ದೆ. ಇದು ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂತ ಅಂದರೆ,
ಈ ನೀರನ್ನ ಕುಡಿಯೋದ್ರಿಂದ ಮೇಯ್ನಾಗಿ ನಿದ್ರೆ ಚೆನ್ನಾಗಾಗುತ್ತೆ. ಈಗ ನಿದ್ರೆ ಬರ್ದೇ ಸ್ವಲ್ಪ ಜನರೆಲ್ಲ ಸಫರ್ ಮಾಡ್ತಿರ್ತಾರಲ್ವ, ಹಾಗಾಗಿ ಇದನ್ನು ಕಂಟಿನ್ಯೂಸ್ ಆಗಿ ಕುಡ್ಕೊಂಬಂತು ಅಂತ ಅಂದರೆ ನಿದ್ದೆ ಚೆನ್ನಾಗಿ ಮಾಡ್ಬೋದು ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಹೊಟ್ಟೆ ಏನೇ ಸಮಸ್ಯೆ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಚರ್ಮ ಮತ್ತು ಕೂದಲಿಗೆ ಇದು ಹೆಚ್ಚು ಬೆನಿಫಿಟ್ಸ್ನ ಕೊಡುತ್ತೆ. ಮತ್ತು ಒತ್ತಡ ನಿವಾರಣೆ ಮಾಡೋದು ಮತ್ತು ಮೆದುಳು ಶಕ್ತಿನ, ಜ್ಞಾಪಕ ಶಕ್ತಿನ ಇಂಪ್ರೂವ್ ಮಾಡೋದು, ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದು ಇದು. ಹಾಗಾಗಿ ನೀವು ಕೂಡ ನಿಮ್ಮ ಮನೆ ಸೈಡು ಅಥವಾ ಅಕ್ಕಪಕ್ಕ ಎಲ್ಲರೂ ಸಿಕ್ತು ಅಂತ ಅಂದರೆ ಅದನ್ನು ಆದಷ್ಟು ತಗೊಳ್ಳಿ ನೀವು. ಇದರಲ್ಲಿ ಬಿಳಿ ಕಲರು ಬರುತ್ತೆ, ಅದನ್ನು ಕೂಡ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ನಾನು ಸಿಕ್ತಾಗೆಲ್ಲ ಇದನ್ನು ನಾನು ತಗೋತಾ ಇರ್ತೀನಿ. ಇನ್ನು ನಮ್ಮ ಮನೆಯಲ್ಲೂ ಕೂಡ ಪಾಟಲ್ಲಿ ಹಾಕಿದ್ದೀನಿ. ಆ ಗಿಡ ಇನ್ನೂ ದೊಡ್ಡದಾಗಿಲ್ಲ, ಬಂದರೆ ನಾನು ಅಲ್ಲೇ ಕಿತ್ಕೊಂಡು ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಕಿತ್ಕೊಂಡು ಇದನ್ನೆಲ್ಲ ಒಣಗಿಸ್ಕೊಂಡು ಬಿಸಿಲಲ್ಲಿ ಅದನ್ನು ನಾನು ತೊಗೊಂಡೋಗ್ತೀನಿ, ಪೌಡರ್ನೇ ಹಾಕ್ಕೊಂಡು ಕುಡಿತೀನಿ. ಆ ಥರ ಯಾವ್ದಾರ ಒಂದು ರೀತಿಲಾದ್ರೂ ನಾನು ಈ ಥರ ಕನ್ಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ. ಹೆಲ್ತಿಗೆ ಒಳ್ಳೆಯದು ಅಂದರೆ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ನಾನು. ಇನ್ನು ಅಣ್ಣನೂ ಕೂಡ ಆಯಿಲ್ ಅಪ್ಲೈ ಮಾಡಿಕೊಡು ಅಂತೇಳಿ ಆಯಿಲ್ ಹಾಕಿಸ್ಕೊಳ್ತಾ ಇದ್ದ. ನಮ್ಮಮ್ಮ ಕೈ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ನಾರ್ಮಲಾಗಿ ನಾವು ಕೊಬ್ಬರಿ ಎಣ್ಣೆ ಎಲ್ಲ ಹಾಕೋತೀವಲ್ವ ಮಿಕ್ಸ್ ಮಾಡ್ಕೊಂಡಿರೋದು, ಅದನ್ನು ಅಪ್ಲೈ ಮಾಡು ಅಂತ ಹೇಳಿ ಹೇಳ್ತಾಯಿದ್ರು. ಹಾಗಾಗಿ ನಾನು ಹಾಕ್ಕೊಡ್ತಾ ಇದ್ದೆ ನಮ್ಮ ಅಣ್ಣಂಗೂ. ನಾನು ಸಂಜೆ ಬಂದು ಸ್ನಾನ ಮಾಡ್ತೀನಿ ಕಣೆ, ಇವಾಗ ಹಾಕ್ಕೊಟ್ಬಿಡು, ಕೆಲ್ಸಕ್ಕೆ ಹೋಗ್ತೀನಲ್ವ ನಾನು ಅಂತೇಳಿ ಹಾಕಿಸ್ಕೊಳ್ತಾ ಇದ್ದೆ. ಇನ್ನು ನಾನು ಹಾಕ್ಕೊಳ್ಳೋ ಟೈಮಲ್ಲಿ ಅವನು ಬಂದಿದ್ದರೆ ಒಂದೇ ಕೈಲಿ ಹಾಕ್ಕೊಡ್ತಾ ಇದ್ದೆ. ನಾನು ಹಾಕ್ಕೊಂಡಾದ್ಮೇಲೆ ಹ್ಯಾಂಡ್ ವಾಶ್ ಎಲ್ಲ ಮಾಡಾದ್ಮೇಲೆ ಅವ್ನು ಬಂದು ಕೂತ್ಕೊಂಡ. ಇನ್ನಾಯಿತು ಸರಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಈಗ ಅವ್ರದ್ದೆಲ್ಲ ಮರಗೆಲ್ಸ ಅಂತಂದರೆ ಸ್ವಲ್ಪ ಈಟಲ್ವ, ಬಿಸಿಲಲ್ಲೆಲ್ಲ ಮಾಡೋದು ಆ ಥರ ಎಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ವೀಕ್ಲಿ 1-2 ಸಲ 3 ಸಲನಾದ್ರೂ ಅಮ್ಮನೂ ಕೂಡ ಇದ್ದಾಗ ತಲೆಗೆಲ್ಲ ಈ ಥರ ಮಸಾಜ್ ಮಾಡಿ ಅಣ್ಣಂಗೆ ಹಾಕ್ಕೊಡ್ತಾರೆ. ಇಲ್ಲ ನಾನಿದ್ದಾಗ ನಾನೇ ಹಾಕ್ಕೊಟ್ಬಿಡ್ತೀನಿ. ಇವಾಗ ನಾನಿರಲ್ಲ ಅಲ್ವಾ, ಹಾಗಾಗಿ ಅಮ್ಮ ಸ್ವಲ್ಪ ದಿನ ಹಾಕ್ಕೊಡ್ತಾ ಇರ್ತಾರೆ ಅವರೂ ಕೂಡ. ಇನ್ನು ನಾನು ಎಣ್ಣೆ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಕೈಯೆಲ್ಲ ಆಯಿಲ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ನಾನು ಕಾಲ್ಗೆ ಈ ಥರ ಸವರ್ಕೊಂಡ್ಬಿಡ್ತೀನಿ. ಎಲ್ರೂ ಕೂಡ ಇದೇ ಥರ ಅನಿಸುತ್ತೆ. ನಾನು ಕೈಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಏನಾದ್ರು ಕೆಲಸ ಮಾಡ್ತಿರ್ತೀವಲ್ವ, ಸುಮ್ಮನೆ ಈ ಕೈಗೆಲ್ಲ ಅಪ್ಲೈ ಮಾಡಿದ್ರೆ ಅದೇ ಎಣ್ಣೆನೇ ಆಗ್ತಿರುತ್ತೆ ಅಂತೇಳಿ ಕಾಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆ ಮೆಣಸಿನ್ಕಾಯಿ ಫ್ರೈ ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಅಮ್ಮ ಮಾಡ್ತಾಯಿದ್ರು. ಅದನ್ನೇ ಬಾರೆ ವೀಡಿಯೋ ಮಾಡ್ಕೊತೀನಿ ಅಂತೆಲ್ಲ ಮಾಡ್ಕೊ ಅಂತೇಳಿ ಕರೆದ್ರು. ಹಾಗಾಗಿ ಬಂದು ಮಾಡ್ಕೊತಾ ಇದ್ದೆ. ಇನ್ನು ತವಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಮೆಣಸಿನ್ಕಾಯಿ ಮಸಾಲೆ ಎಲ್ಲ ತುಂಬಿರ್ತೀವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊಂಡು 2 ಕಡೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಮಸಾಲೆನ ಒಳಗಡೆ ಹಾಕಿರೋದ್ರಿಂದ ಅದು ಕೂಡ ಈ ಮೆಣಸಿನ್ಕಾಯಿಂದನೇ ಅವೆಲ್ಲೇ ಅದು ನೀಟಾಗಿ ಫ್ರೈ ಆಗಬೇಕು. ಆ ರೀತಿ ಈ ಥರ ಒಂದು ಸ್ವಲ್ಪ ಸಾಫ್ಟ್ ಆಗೋ ಥರ ಮತ್ತು ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಡ್ಕೊಬೇಕು. ಅಣ್ಣಂಗೆ ಕೆಲಸಕ್ಕೂ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಅವರಿಗೆ ರೊಟ್ಟಿ ಹಾಕ್ಕೊಡ್ತಾಯಿದ್ರೆ, ಹಂಗಾಗಿ ರೊಟ್ಟಿ ಹಾಕ್ತಿದ್ರಲ್ಲ ಅದನ್ನು ಒಂದು ವೀಡಿಯೋ ಮಾಡ್ಕೊತೀನಿ ಅಂತೇಳಿ ಮಾಡಿಕೊಂಡೆ. ಇನ್ನು ರೊಟ್ಟಿಗೆ ಬೇರೆ ತವ ಇಟ್ಕೊಂಡಿದ್ದಾರೆ ಅಮ್ಮ, ಹಾಗಾಗಿ ಆ ತವ ಇಟ್ಬಿಟ್ಟು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಈ ಥರ ಹಿಟ್ಟನ್ನು ಈ ಥರ ಬಳ್ಕೊತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬೆಳೀತಾರೆ ನೋಡಿ ನಮ್ಮಮ್ಮ, ಎಷ್ಟು ಚೆನ್ನಾಗಿ ಅದು ತೆಳ್ಳಗೆ ಬರುತ್ತೆ, ಮಂದನೂ ಬರಲ್ಲ ಏನಿಲ್ಲ, ಎಷ್ಟು ಮೀಡಿಯಮ್ ಆಗಿ ಬರ್ತಿದೆ ನೋಡಿ. ಮತ್ತು ಅವರು ಕೈಯೆಲ್ಲ ಎತ್ತಿ ಇದು ಮಾಡಲ್ಲ, ಒಂದೇ ಸಲ ಎಷ್ಟು ಚೆನ್ನಾಗಿ ನೀರು ಅಪ್ಲೈ ಮಾಡ್ಕೊಂಡು ನೀಟಾಗಿ ಬೆಳೀತಾಯಿದ್ರು. ಈ ಬಳಿಯೋ ರೊಟ್ಟಿನೇ ಟೇಸ್ಟ್ ಒಂಥರ. ಮಾಮೂಲಿ ನಾವು ಸೌಟಲ್ಲೆಲ್ಲ ಹಾಕ್ಕೊಂಡು ತಿಂತೀವಲ್ವ, ಆಮೇಲೆ ತಟ್ಕೊಂಡು ತಿಂತೀವಲ್ವ, ಅದಕ್ಕಿಂತ ಈ ಥರ ಬಳಿಯೋ ರೊಟ್ಟಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಆದಮೇಲೆ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಕ್ಲೋಸ್ ಮಾಡಿ ಅದಾದಮೇಲೆ ತೆಗಿತಾರೆ. ಇನ್ನು ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಬೆಂದಾದಮೇಲೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವೊಂದು ಸಲ ಹಿಟ್ಟೇನಾದರೂ ನೀಟಾಗಿ ಕಲಸಿಲ್ಲ ಅಥವಾ ಇಲ್ಲ ಅಂತಂದರೆ ಈ ಬಳಿಯೋ ರೊಟ್ಟಿನೂ ಕೂಡ ನೀಟಾಗಿ ಬರಲ್ಲ. ಅದೇ ಅಮ್ಮ ಹೇಳ್ತಾಯಿದ್ರು, ನೀವು ಈ ಥರ ನೀಟಾಗಿ ಬರಬೇಕು ಅಂತಂದರೆ ಒಂದು 20 ನಿಮಿಷ ಬೇಗನೆ ಕಲಸಿಡಬೇಕು, ಒಂದು ಅರ್ಧ ಗಂಟೆ ಬೇಗ ಕಲಸಿಟ್ರೆ ಆ ಹಿಟ್ಟು ನೀಟಾಗಿ ಬರುತ್ತೆ. ಮತ್ತು ಕಲಸೋದ್ರಲ್ಲೂ ಅಷ್ಟೇ ನೀಟಾಗಿ ಕಲಿಸ್ಕೋಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕು ಅಂತ ಹೇಳ್ತಾಯಿದ್ರು. ಹಿಟ್ಟಿಗೆ ಎಣ್ಣೆ ಹಾಕಿರೋದ್ರಿಂದ ಇವಾಗ ನಾವೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ನೀಟಾಗೆಲ್ಲ ಬಂತಲ್ವ, ಅಣ್ಣಂಗೆ ತಿಂಡಿ ಕೊಡಬೇಕಲ್ಲ ಅಂತ ಹೇಳಿ ಕೊಡ್ತಾಯಿದ್ದೆ. ಅವಾಗ ಒಂದು ವೀಡಿಯೋನೂ ಮಾಡಿಕೊಂಡೆ. ಇವತ್ತು ಮಾರ್ನಿಂಗ್ ಟಿಫನ್ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ನು ಅಣ್ಣನೂ ತಿಂಡಿ ಕಾಯ್ತಾ ಇದ್ದ ಅಲ್ವ, ಹಾಗಾಗಿ ಅವನಿಗೂ ಕೊಟ್ಟೆ. ಇನ್ನು ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಅವನು ಅದೇ ಹೇಳ್ತಾ ಇದ್ದ, ವೀಡಿಯೋ ಮಾಡಿಕೊಂಡ್ರೆ ನನಗೆ ಟೈಮ್ ಆಗಿಬಿಡುತ್ತೆ ಕಣ್ರೆ, ಬೇಗ ನನಗೆ ತಿಂಡಿ ಕೊಡಿ, ಆಮೇಲೆ ಬೇಕಾದ್ರೆ ನೀವು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದ. ಇಲ್ಲ ಹಾಗೆ ಹೋಯ್ತು ಇರೋಣಿಯ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೂ ಕೊಟ್ಟೆ. ಅವ್ನು ತಿಂಡಿ ಮಾಡ್ಕೊಂಡು ಹೊರಟ. ಇನ್ನು ನಾನು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ವಾಶ್ ಮಾಡ್ಕೊತಾ ಇದ್ದೆ. ಅದೇ ಹೇಳ್ತಾಯಿದ್ರು, ಬಿಸಿಲೇ ಬಂದುಬಿಡ್ತಲ್ಲೇ ನೀನು ವಾಶ್ ಮಾಡೋಷ್ಟರಲ್ಲಿ ಅಂತ ಹೇಳ್ತಾಯಿದ್ರು. ಇನ್ನು ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಂತೇಳಿ ನಿಂತ್ಕೊಂಡೆ ಅಲ್ವಾ, ಹಾಗಾಗಿ ಇಲ್ಲಿ ಸ್ವಲ್ಪ ಬಿಸಿಲೇ ಬಂದುಬಿಡ್ತು. ನನಗೇನಂತಂದರೆ ಬಿಸಿಲು ಬರೋಕ್ಕೂ ಮೊದಲೇ ನಾನಿಲ್ಲಿ ಬಟ್ಟೆನೆಲ್ಲ ವಾಶ್ ಮಾಡ್ಕೊಂಬಿಡ್ತಾ ಇದ್ದೆ. ಬಿಸಿಲಲ್ಲಿ ಕೂತ್ಕೊಂಡು ಅಷ್ಟು ಬಟ್ಟೆನೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಹಂಗೆ ಮಾಡ್ತಿದ್ದೆ. ಆದರೆ ಇವತ್ತು ಹಂಗೆ
ಆಗಲೇ ಇಲ್ಲ. ನಮ್ಮಮ್ಮ ನಾನು ತಿಂಡಿ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ, ಸರಿ ನಾನು ಬಟ್ಟೆ ವಾಶ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಇನ್ನು ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ನಿಂತ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬಟ್ಟೆ ವಾಶ್ ಮಾಡೋಷ್ಟರಲ್ಲಿ ಬಿಸಿಲೇ ಜಾಸ್ತಿ ಬಂದುಬಿಟ್ಟಿತ್ತು. ಇನ್ನು ನಾನು ವಾಶ್ ಮಾಡ್ತಾಯಿದ್ನಲ್ಲ ಒಬ್ಬಳೇ ಅಂತ ಹೇಳ್ಬಿಟ್ಟು ಅವನು ಕೂಡ ಬಂದು ಅಲ್ಲೇ ಕೂತ್ಕೊಂಡ್ಳು. ಇನ್ನು ಎಲ್ಲರೂ ಮಾತಾಡ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾಗ ನಮಗೇನು ಬಿಸಿಲು ಅನಿಸಲ್ಲ, ಮತ್ತು ಸುಸ್ತು ರಿಸ್ಕು ಆ ಥರ ಏನು ಅನ್ಸೋದೇ ಇಲ್ಲ, ಒಂಥರ ಎನರ್ಜಿ ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಅಲ್ಲೇ ಇದ್ರಲ್ಲ ಅಂತೇಳಿ ನಾನು ಎಲ್ಲನೂ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೆ ಬೇಗ ಬೇಗ. ಇನ್ನು ಅವಳು ಕೊಡೋಕೆ ನನಗೆ ಜಾಲಿಸ್ಬಿಟ್ಟು ನಾನು ಇಲ್ಲಿ ತಂತಿ ಮೇಲೆ ಹಾಕ್ತೀನಿ ಅಂತೇಳಿ ಹಾಕ್ತಾಯಿದ್ಲು. ಅಮ್ಮ ವಾಶ್ ಮಾಡಬೇಕಾದ್ರೂ ಕೂಡ ಹಿಂಗೆ ಮಾಡ್ತಾಳಂತ, ಅದಕ್ಕೆ ಕೊಡೋಕೆ ಅಮ್ಮನ ಇದ್ದಾಗೂ ನಾನು ಹಾಕ್ತಾಯಿದ್ದೆ. ಇವಾಗಲೂ ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ತಾಯಿದ್ಲು. ಇನ್ನು ನಾನು ಕೂಡ ಸ್ನಾನಕ್ಕೆ ಹೊರಡೋಣ, ಇನ್ನು ತಿಂಡಿ ತಿನ್ನೋಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ನಾನಕ್ಕೆ ಹೊರಟೆ. ಇನ್ನು ಅಮ್ಮ ನನ್ನ ಬಟ್ಟೆ ಒಣಗಾಕ್ತೀನಿ ನೀನು ಹೋಗು ಅಂತ ಹೇಳಿದ್ರು. ಸ್ನಾನ ಮುಗಿಸ್ಕೊಂಡು ಬಂದು ನಾನು ಕೂಡ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ತಿಂಡಿ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ರು. ತಗೋ ನೀನು ಫಸ್ಟು ತಿನ್ಕೊಂಬಿಡು, ನಾನು ಆಮೇಲೆ ಹಾಕ್ಕೋತೀನಿ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮಂದಿರೇ ಹಂಗೆ ಅಲ್ವಾ, ನಾವೇನಾದ್ರೂ ಮನೆಗೆ ಬಂತು ಅಂತ ಅಂದರೆ ಬಿಸಿ ಬಿಸಿಯಾಗಿ ಎಲ್ಲನೂ ಹಾಕಿ ಕೊಡ್ತಾರೆ, ಆಮೇಲೆ ಅವರು ತಿಂತಾರೆ. ಇನ್ನು ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೋಬೇಕು ಅಂತ ಅಂದರೆ ಈಗ ದೋಸೆ ಆಗಲಿ ರೊಟ್ಟಿ ಆಗಲಿ ಅವೆಲ್ಲ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂತೀವಿ. ನಮ್ಮನ ಮನೆಗಳಲ್ಲಿ ಮಾತ್ರ ನಾವು ಈ ಥರ ತಿನ್ನೋದು. ಅದನ್ನೇ ಹೇಳ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿದೆ ಕಣ್ರಮ್ಮ ಕುಂಬಳಕಾಯಿ ಪಲ್ಯ, ಅದು ಎಲ್ಲನೂ ಚೆನ್ನಾಗಿದೆ, ನನಗಿಷ್ಟ ಆಯಿತು ಅಂತೆಲ್ಲ ಹೇಳ್ತಾ ಇದ್ದೆ. ಇನ್ನೇನಾದರೂ ಊಟ ತಿಂಡಿ ವಿಷಯದಲ್ಲಿ ಏನಾದರೂ ಚೆನ್ನಾಗಿ ಮಾಡಿದರೆ ನಮ್ಮ ಹೆಣ್ಮಕ್ಳಿಗೆ ಅದನ್ನು ಚೆನ್ನಾಗಿದೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ನೋಡಿ. ಅದೇ ನಮ್ಮಮ್ಮ ಹೇಳ್ತಾ ಇದ್ರು, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೌದಮ್ಮ ಎಲ್ಲನೂ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದೆ. ನಮ್ಮಮ್ಮ ಏನು ಗೊತ್ತಾ, ಏನೇ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಾಂಬಾರು ಮಾಡಲಿ ಏನೂ ತರಕಾರಿ ಹಾಕಿರಲ್ಲ, ಆದರೂ ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಅಮ್ಮನ ಕೈ ರುಚಿನೇ ಹಾಗೆ ಅಲ್ವಾ, ಅವ್ರು ಏನೇ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಅದನ್ನೇ ನಾನು ಮತ್ತು ಅವನು ಇಬ್ಬರು ಮಾತಾಡ್ಕೊತಿದ್ವಿ. ಅವಳು ಕೂಡ ಬಂದಿದ್ಲ, ಅವಳಿಗೂ ಒಂದು ರೊಟ್ಟಿ ಹಾಕ್ಕೊಟ್ಟಿದ್ರು, ಅದನ್ನೇ ತಿಂತಾಯಿದ್ಲು. ಅಕ್ಕ ಒಂಥರ ಅಮೃತ ಸಿಕ್ತಂಗೆ ಆಯಿತು, ನನಗೆ ಇಷ್ಟ ಆಯಿತು ತುಂಬ ಅಂತೇಳಿ ಅವಳು ಎಷ್ಟು ಹೊಗಳ್ತಾ ಇದ್ಲು ಅಂದರೆ ಅಷ್ಟು ಚೆನ್ನಾಗಿತ್ತು. ಹೇಳ್ಕೋಬೇಕು ಅಂತಂದರೆ ರೊಟ್ಟಿ ಅದು ಎಲ್ಲ ಎಷ್ಟು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಇನ್ನು ಸಂಜೆ ಅಣ್ಣ ಬಂದಾಗಲೂ ಅದೇ ಹೇಳ್ತಾ ಇದ್ದೆ, ಚೆನ್ನಾಗಿತ್ತು ಅಲ್ವಾ ಮಗ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡಬೇಕಿತ್ತು, ಹಾಗಾಗಿ ಅವರೆಕಾಯಿ ತಂದಿದ್ವಿ ಮಾರ್ಕೆಟ್ಗೆ ಹೋದಾಗ ಬೆಳಿಗ್ಗೆ. ಅದನ್ನೇ ಹಿಡಿದ್ಬಿಟ್ಟು ಕಲ್ಲು ಸಾಂಬಾರು ಅಂತ ಮಾಡ್ತಾರೆ ನಮ್ಮಮ್ಮ, ಅದನ್ನು ಮಾಡಮ್ಮ ಅಂತೇಳಿ ನಾನೇ ಹೇಳಿದೆ. ಅದಕ್ಕೆ ಸರಿ ಆಯಿತು ಮಾಡಿಕೊಡ್ತೀನಿ ಬಿಡು ಅಂತೇಳಿ ಅವರೆಕಾಯಿ ಎಲ್ಲ ಬಿಡಿಸ್ತಾಯಿದ್ರು. ಇನ್ನು ನಮ್ಮಮ್ಮ ಅವರೆಕಾಯಿ ಎಲ್ಲನೂ ಹಿಡಿತೀರಮ್ಮ ಅಂತಂದು, ಇಲ್ಲ ಸ್ವಲ್ಪ ಹಿಡಿತೀನಿ ಅಂತಂದರು. ಹಾಗಾಗಿ ಅವರಿಬ್ಬರು ಬಿಡಿಸ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ, ಸ್ವಲ್ಪ ಅಲ್ವಾ ಅಂದ್ಬಿಟ್ಟು. ಆಮೇಲೆ ನಮ್ಮಮ್ಮ ಎಲ್ಲನೂ ಬಿಡಿಸ್ಬಿಡ್ತೀನಿ ಬಿಡು ಅಕ್ಕ, ಅದರಲ್ಲೇ ಇದ್ದರೆ ಕಾಳೆಲ್ಲ ಹಾಳಾಗ್ಬಿಡುತ್ತೆ ಅಂತೇಳಿದ್ರೆ ಇನ್ನು ನಾನು ಕೂಡ ಬಿಡಿಸೋಣ ಅಂತೇಳಿ ಬಿಡಿಸ್ತಾ ಇದ್ದೆ. ಇನ್ನು ನಾನೇನಂತಂದರೆ ತಿಂಡಿ ಎಲ್ಲ ತಿಂದಾದಮೇಲೆ ಒಂದು ಹಾಫ್ ಆನ್ ಅವರು ವಾಕ್ ಮಾಡ್ತೀನಿ ನಾನು. ಹಾಗಾಗಿ ವಾಕ್ ಮಾಡ್ಕೊತಾ ಇದ್ದೆ ನಾನು. ಅವರಿಬ್ಬರು ಸ್ವಲ್ಪ ಹಿಡಿತಾ ಇದ್ರು, ನಾನೇ ಹಿಡ್ಕೊತೀನಿ ಬಿಡು ಅಂತ ಹೇಳಿದ್ರು. ಹಾಗಾಗಿ ನಾನು ವಾಕ್ ಮಾಡ್ತಾ ಇದ್ದೆ. ಐರನ್ ಮಾಡೋದು ಕೂದು ಅದನ್ನ ಎತ್ಕೊಬಿಟ್ಟು ಅವಳು ದೊಬ್ಬಡಿತಾ ಇರ್ತಾನೆ. ಅವಳ ಮಗಳೇನು ಮಾಡ್ಬಿಡ್ತಾಳೆ, ಆ ಕೂದಲು ತಕೊಂಡು ಇದು ಮಾಡ್ಕೊತಾ ಇರ್ತಾಳೆ ಕರೆಂಟ್ ಹಾಕೊಂಡು. ಅಯ್ಯೋ ಇನ್ನು ಸೌತಿ ನನಗೆ ಸೂಟ್ ತಂದವಳೆ, ಇದು ಸೂಟ್ ಮಾಡಿ ತಂದ್ಬಿಟ್ಟವಳೆ ಕಣಪ್ಪೋ, ನನ್ನ ಸಹಿಸ್ಬಿಟ್ಟವಳೇನೋ. ಯಾರು ಬಂದ್ರಪ್ಪ ನಾ ದೊಬ್ಬಡಿತಾವನಿ ಮನೆಯೊಳಗೆ ಸೂಟ್ ಇದು ಮಾಡ್ಬಿಟ್ಟಳು ಕೊಡ್ಕೋದು ಎಲ್ಲಾರು ಹೋಗ್ಬಿಡ್ತಾಳೆ. ಕೆಂಪಿ ಯಾಕಂಗೆ ಬರ್ಕತ್ತೈತಿ ಅಂದರೆ, ಅಯ್ಯೋ ನನ್ನ ಮಗಳು ಸಾಯಿಸಕ್ಕದು ಏನೋ ತಂದವಳು ನೋಡ್ರೋ ಕತೆ ಕರ್ಮ. ನಾನು ಅವಾಗ ಆಫೀಸ್ಗೆ ಹೋಗ್ತಿದ್ದಲ್ಲ, ಏರ್ ಸ್ಟ್ರೈಟಿಂಗ್ ಎಲ್ಲ ಮಾಡ್ತಾ ಇದ್ದಲ್ಲ, ಅವಾಗ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಹಂಗೆ ಅಪ್ಡೇಟ್ ಯೂಸ್ ಮಾಡಬೇಕು ಹೋಗಿ. ಆಯ್ತಾ ಅದು ಫಿಲಿಪ್ಸ್ ಒಳ್ಳೆ ಕಂಪ್ನಿದು. ನಮ್ಮಣ್ಣ ಊಟ ಮಾಡಬೇಕಾದ್ರೆ ಮಧ್ಯಾಹ್ನ ಮತ್ತು ಸಂಜೆ ಮೊಬೈಲ್ನಲ್ಲಿ ಪಂಚತಂತ್ರ ಕಥೆಗಳನ್ನ ಹಾಕೋತಾನೆ. ಅದು ಸ್ಟೋರಿನ ನಮ್ಮಮ್ಮನೂ ನಮ್ಮಣ್ಣನೂ ಕೇಳಿ ಕೇಳಿ ರೂಢಿ ಆಗ್ಬಿಟ್ಟಿದ್ದಾರಲ್ವ, ಯಾವಾಗಲೂ ಅದು ಎಪಿಸೋಡ್ ಥರ ಬರುತ್ತೆ, ಅದನ್ನು ಹಾಕ್ಕೊಳ್ತಿರ್ತಾರೆ. ಅದನ್ನೇ ನಮ್ಮಮ್ಮ ಎಲ್ಲ ಸ್ಟೋರಿ ಹೇಳ್ತಾಯಿದ್ರು, ಅದ್ರದ್ದು ಈ ಥರ ಎಲ್ಲ ಬರ್ತಿತ್ತು ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಏನು ಕಾಳ ಈ ಕಾಳು ನೀರು ಮಡಗಿದ್ದೀರಾ? ನೀರು ಮಡಗಿವ್ನಿ. ಹಾಂ, ಇನ್ನು 10 ದಿನ ಗ್ಯಾಸ್ ಆಗಿ ನೀರು ಮಡಗಿವಿ. ಇನ್ನು
ಇನ್ನು ಅವರೆಕಾಳು ಕಲ್ಲು ಒಗ್ಗರಣೆ ಸಾಂಬಾರು ಮಾಡಬೇಕು ಅಂತ ಹೇಳಿದ್ವಲ್ಲ, ಹಾಗಾಗಿ ನೀರಿಟ್ಟಿದ್ದೀನಿ ಕಣೆ. ಗ್ಯಾಸ್ ಹತ್ತಿಸ್ಬಿಟ್ಟು ಅದು ನೀರು ಕುದಿದ ಮೇಲೆ ಕಾಳೆಲ್ಲ ಹಾಕ್ಬಿಟ್ಟು ಬರೋಗು ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೇ ಸರಿ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಕಾಳು ಹಾಕ್ಸ್ಕೊಳ್ತಾ ಇದ್ದೆ. ಇಷ್ಟು ಸಾಕಾ ಅಂದೆ. ಸಾಕಿಷ್ಟು ಅಂತ ಹೇಳಿದ್ರು. ಇನ್ನು ಅಮ್ಮ ಇದು ಟೊಮೊಟೊ ಹಾಕ್ಬಿಟ್ಟು ನೀರೆಲ್ಲ ಇಟ್ಟಿದ್ರು. ಅದಕ್ಕೆ ಕುದಿಯೋವರೆಗೂ ಬಿಟ್ಟು ಅದಾದಮೇಲೆ ಕಾಳನ್ನ ಹಾಕ್ಬಿಟ್ಟು ಬಂದೆ. ಅದೆಲ್ಲ ನೀಟಾಗಿ ಕುದಿಬೇಕು, ಅಲ್ಲಿವರೆಗೂ ಇದು ಮಾಡಬೇಡ, ನಾನು ಹೇಳ್ತೀನಿ ಆಮೇಲೆ ಹಾಕು ಅಂತೇಳಿ ಹೇಳಿದ್ರು. ಹಾಗಾಗಿ ನಾನು ಟಿಫನ್ ಎಲ್ಲ ತಿಂದಿದ್ದೆ ಅಲ್ವಾ, ಇನ್ನು ಟಿಫನ್ ತಿಂದು ವಾಕೆಲ್ಲ ಮಾಡಿಕೊಂಡೆ. ಅದಾದಮೇಲೆ ನಾನು ನೀರು ಕುಡಿಯೋದು. ಹಾಗಾಗಿ ಇಷ್ಟು ನಾನಿವಾಗ ಈ ಚೊಂಬು ತೊಗೊಂಡಿದ್ದೀನಿ ನೋಡಿ. ನಾನು ಅವಾಗೆಲ್ಲ ಫಸ್ಟು ಅಮ್ಮನ ಮನೇಲಿದ್ದಾಗೆಲ್ಲ ಇದೇ ಚೊಂಬಲ್ಲಿ ನಾನು ನೀರು ಕುಡಿಯೋದು. ಒಂದೊಂದು ಚೊಂಬು ಕುಡಿತಾ ಇದ್ದೆ ನಾನು. ಊಟ ಮಾಡಲಿ ತಿಂಡಿ ಮಾಡಲಿ ಏನೇ ಮಾಡಿದ್ರೂ ಕೂಡ ಆ ಒಂದು ಚೊಂಬಲ್ಲಿ ನೀರು ಕುಡಿತಾ ಇದ್ದೆ. ಹಾಗಾಗಿ ಇವತ್ತೂ ಕೂಡ ಬಿಸಿನೀರು ತೊಗೊಂಬಂದು ಅಲ್ಲೇ ಕೂತ್ಕೊಂಡು ಕುಡಿತಾ ಇದ್ದೆ. ನನಗೆ ಆ ಪ್ಲೇಸ್ ತುಂಬಾ ಇಷ್ಟ. ಮತ್ತು ನಮ್ಮಮ್ಮ ಕೂತಿದ್ದಾರಲ್ಲ, ಅಲ್ಲಿ ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಇನ್ನು ಅಲ್ಲಿ ನೀರು ಕುಡಿತಾ ಕೂತ್ಕೊಂಡಿದ್ದೆ. ಇನ್ನು ಈ ಕಡೆ ಕಾಳೆಲ್ಲ ಬೆಂದಿತ್ತಲ್ವ, ಹಾಗಾಗಿ ಖಾರದ ಪುಡಿನ ಹಾಕ್ತಾಯಿದ್ದಾರೆ ಅಮ್ಮ. ನಮ್ಮ ಮನೆಗೆ ಒಂದು 2 ಸ್ಪೂನ್ ಖಾರದ ಪುಡಿ ಸಾಕಾಗುತ್ತೆ. ನಾವು ಮಾಡ್ಕೊಂಡಿರೋ ಖಾರ ಅಥವಾ ಅದು ಯಾವ ರೀತಿ ನಿಮ್ಮ ಮನೇಲಿ ನೀವು ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀರ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನ್ ಬೇಕಂದರೆ 2, ಇಲ್ಲ 3 ಬೇಕಂದರೆ 3 ಆ ಥರ. ನಮ್ಗೆ ಇಲ್ಲಿ 2 ಸ್ಪೂನ್ ಸಾಕಾಯಿತು. ನಾವು 2 ಸ್ಪೂನ್ ಹಾಕ್ಕೊಂಡ್ವಿ. ಇನ್ನು ಈ ಕಡೆ ಟೊಮೊಟೊ ಇತ್ತಲ್ವ, ಅದನ್ನು ಎತ್ಕೊಂಡು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ರು. ಅದ್ರ ಜೊತೆ ಟೊಮೊಟೊನ ಹಾಕ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಿವುಚ್ಕೋತಾರೆ. ಇನ್ನು ಅದು ಟೊಮೊಟೊ ಎಲ್ಲ ಕಿವುಚಕ್ಕೆ ಆರಬೇಕಲ್ವ, ಹಾಗಾಗಿ ಅದು ಆರಲಿ ಅಂತ ಬಿಟ್ಬಿಟ್ಟು ಇಲ್ಲಿ ಖಾರದ ಪುಡಿ ಎಲ್ಲ ಹಾಕಾದ್ಮೇಲೆ ಆಲೂಗೆಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾರೆ. ಆಲೂಗೆಡ್ಡೆ ಎಲ್ಲ ಹಾಕಾದ್ಮೇಲೆ ಇವರು ಬದನೆಕಾಯಿ ಹಾಕೋದು. ಯಾಕಂದರೆ ಆಲೂಗೆಡ್ಡೆ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಅದಕ್ಕೆ ಅದನ್ನು ಫಸ್ಟೇ ಹಾಕ್ಕೊಂಡ್ರು. ಇನ್ನು ಈ ಕಡೆ ಟೊಮೊಟೊನ ಈ ಥರ ಎಲ್ಲ ಕಲಿಸ್ಕೊತಾ ಇದ್ದಾರೆ. ಬಿಸಿ ಇತ್ತಲ್ವ, ಹಾಗಾಗಿ ನಮ್ಮಮ್ಮ ಸೌಟಲ್ಲೇ ಈ ಥರ ಮಾಡ್ಕೊತಾ ಇದ್ದಾರೆ. ಆಮೇಲೆ ಹಾಕ್ಬೇಕಾದ್ರೆ ಕೈಯಲ್ಲಿ ನೀಟಾಗಿ ಅದನ್ನೆಲ್ಲ ಕಿವುಚ್ಕೊತಾರೆ. ಇನ್ನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ತೊಗೊಂಡಿದ್ದಾರೆ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡಿರೋದು. ಈ ಕಡೆ ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಸ್ವಲ್ಪ ಕುದಿ ಬಂದು ಬೆಂದ ಮೇಲೆ ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು. ಆಲೂಗೆಡ್ಡೆ ಫಸ್ಟೇ ಹಾಕಿರ್ತೀವಲ್ವ, ಈಗ ಬದನೆಕಾಯಿ ಹಾಕ್ಕೊಳ್ತಾ ಇರೋದು. ಬದನೆಕಾಯಿ ಹಾಕಿ 1-2 ಕುದಿ ಬಂದಮೇಲೆ ಹುಣಸೆ ಹಣ್ಣಿನ ರಸ ಮತ್ತು ಟೊಮೊಟೊ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಹಾಕೋದು. ಅದಾದಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ನೋಡಿ ಸಾಂಬಾರು, ಆವಾಗ ಈ ಟೈಮಲ್ಲಿ ಹೆಚ್ಚಿಸ್ಕೊಬೇಕು. ನೀವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳೋದು. ಅದಾದಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಕಾಯಿನ ಹಾಕ್ಕೋಬೇಕು. ನಾವಿಲ್ಲಿ ಕಾಯೆಲ್ಲ ತುರಿದ್ಬಿಟ್ಟು ಫ್ರೀಜರಲ್ಲಿ ಸ್ಟೋರ್ ಮಾಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಇತ್ತು. ಅದು ಸ್ವಲ್ಪ ಬಿಸಿ ಆದಮೇಲೆ ನೀಟಾಗಿ ಆಗುತ್ತೆ. ಅದಾದಮೇಲೆ ಈ ಕಡೆ ಒಂದು ಕಲ್ಲನ್ನ ತೊಗೊಂಡು ಆ ಕಲ್ಲನ್ನ ನೀಟಾಗಿ ಈ ಥರ ಬಿಸಿ ಮಾಡ್ಕೊಳ್ಳೋದು. ಈ ಕಲ್ಲು ಬಂದು ನಾವು ಹೊಲ ಗದ್ದೆಗಳಲ್ಲೆಲ್ಲ ಇರುತ್ತಲ್ವ, ಅಲ್ಲಿಂದ ತಂದಿರೋದು. ಚೆನ್ನಾಗಿರುತ್ತೆ. ಅದು ಮಣ್ಣಲ್ಲಿರುತ್ತೆ ಅಲ್ವ, ನೀಟಾಗಿ ತೊಳೆದು ಎತ್ತಿಟ್ಕೊಂಡಿರೋದು. ಅಮ್ಮ ಪ್ರತಿ ಸಲ ಮಾಡಿದಾಗೆಲ್ಲ ಇದೇ ಕಲ್ಲು ಯೂಸ್ ಮಾಡೋದು. ಹಾಗಾಗಿ ಇದು ಕಪ್ಪಾಗಿದೆ ಅಷ್ಟೇ. ಅದಕ್ಕೇ ಒಗ್ಗರಣೆಗೆ ಏನೇನು ಆವಾಗಲೇ ತೊಗೊಂಡಿದ್ವಿ ನೋಡಿ ಅಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಆ ಬಿಸಿ ಕಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ 1-2 ಸೌಟು ಅದಕ್ಕೇ ಸಾಂಬಾರು ಹಾಕ್ಕೋಬೇಕು. ಸಾಂಬಾರು ಹಾಕ್ಕೊಂಡಾದ್ಮೇಲೆ ಅದನ್ನ ಎತ್ತಿ ಮತ್ತೆ ನಾವು ಸಾಂಬಾರು ಟೊಪ್ಪಲ್ಲಿ ಹಾಕ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ಟು ಆಮೇಲೆ ಅದನ್ನು ಓಪನ್ ಮಾಡಬೇಕು. ಆವಾಗ ಅದ್ರದ್ದು ಸ್ಮೆಲ್ಲೆಲ್ಲ ಹಾಗೆ ಇರುತ್ತೆ. ಸಿದ್ದರಾಜು ಅಂತ ಅವರು ನಾಗರಾಜು ಅಂತ ಇದೇನು ಶಿಲ್ಪಿ ಕಟ್ಕೊಂಡಿದ್ದು ದಾರ ಶಿಲ್ಪ ಇರ್ಲಿ ವಿನುತಾ ಮೇಡಮ್ ಹೋಗ ತೋರಿಸ್ತೀನಿ ಅಂತಿದ್ದವರು. ನಾನು ಹಂಗೆ ಹೋಗ್ತೀನಿ, ಕೈ ಬ್ಯಾಗ್ ಹಾಕೊಂಡ್ಬಿಟ್ಟು ಹಂಗೆ ಹೋಗ್ತೀನಿ. ಈಗ ಶಿಲ್ಪ ಹೋಗೋದಿದು ಅಲ್ಲಿ ಶಿಲ್ಪ ಹಂಗೆ ಹೋಗ್ತಿದ್ದು. ಇದು ಅಪ್ಪ ಇಷ್ಟೊಂದಿತ್ತು ಸ್ಲಿಪ್ಪಿಂಗು ಆಯ್ತಲ್ಲ, ಅದನ್ನ ಹೆಂಗ್ ಹೋಗುತ್ತೆ ನೋಡಿ ಇದು ಮಾಡ್ತೀವಿ. ಯಾವಾಗೆಲ್ಲ ಎಷ್ಟು ಆಗ್ತಿದೋ ಗೊತ್ತಾ, ತುಂಬಾ ಐತೆ ಕೊಡಕ ನೋಡ್ತೀನಿ. ಇದು ನಾನು ಬೆಂಗಳೂರಲ್ಲಿ ಆಫೀಸ್ ಇವಳದಿತ್ತು. ರಿತೀಶ್ಕ ಅದು ಓಪನ್ ಮಾಡೋದಿತ್ತು. ಗುಮ ಏ ಕಳಿ ಇತ್ತು ಗುಮ ನಾನು ಹಾಕ್ತೇನೆ. ಗುಮ ಶಿಲ್ಪ
ವಿನೋದ ಮೇಡಮ್ ಹೋಗೋದು ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ನನ್ನ ಫೋನ್ ಇನ್ನೊಂದು ಮನೆಯಲ್ಲೇ ಇತ್ತಾ, ಹಾಗಾಗಿ ಅದನ್ನು ನೋಡೋಣ ಅಂತೇಳಿ ಎತ್ಕೊಂಡಿದ್ದೆ. ಅದರಲ್ಲಿ ಸುಮಾರಷ್ಟು ವೀಡಿಯೋಗಳಿತ್ತು, ನಾನು ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ತೆಗೆದಿದ್ದ ವಿಡಿಯೋ ಎಲ್ಲ ಇತ್ತು. ಅದೆಲ್ಲ ನಾನು ನೋಡ್ತಾ ಕೂತಿದ್ದೆ, ಕೊಡಕ್ಕೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಡ್ತಾ ಇದ್ದೆ. ನಮ್ಮ ಆಫೀಸಲ್ಲಿ ಒಬ್ಬರು ಅಣಿಯ ನಂದು ಹಳೆ ಮೊಬೈಲಲ್ಲಿ ವೀಡಿಯೋ ಇತ್ತಲ್ಲ, ಕಾಮಿಡಿ ಎಲ್ಲ ನೋಡ್ತಾ ಇದೆಲ್ಲ ವೀಡಿಯೋ ಇತ್ತು. ಅದನ್ನೇ ನಾನು ತೋರಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅವಾಗೆಲ್ಲ ಅಂತ. ನಮ್ಮ ಮನೇಲಿ ಏನು ಸಾಂಬಾರು ಹೇಳು? ಹಸಿ ಅವರೆಕಾಳು ಮಾಡಿ ಇದು ಮಾಡಿರ್ಬೋದು. ಏನು ಮಾಡಿದ್ದವು ಹಸಿ ಅವರೆಕಾಳಲ್ಲಿ? ಸಾಂಬಾರು. ಏನು ಸಾರು? ನಿಮಗೆ ಹೆಂಗೆ ಗೊತ್ತಾಯ್ತು? ಈಗ ನೋಡಿದೆ ನಾವು ಯಾಕೆ ಯಾರ್ದಾಡ್ತಾ ಇದ್ದಾವು ಅಂತ. ಹಾಂ, ಕಾಲು ಏಟಾಗ್ಬಿಟ್ಟದೆ ಅದಕ್ಕೆ, ಒಂದು ಕಾಲಿಲ್ಲ ಅಲ್ಲಿ. ಹೌದಾ? ಹ್ಞೂ, ಎಳ್ಕೊಂಡು ಹೋಯ್ತೈತೆ ನೋಡಿ. ಹೋಯ್ತದ ನೋಡು. ಸ್ವಾರ್ಥಿಗಳು ಅಯ್ಯಪ್ಪ, ಇದು ಮನುಷ್ಯರು ಮನುಷ್ಯರು. ಅಲ್ಲಿ ನೋಡು, ಅದು ಏನು ಮಟ್ಟಿಗೆ ಹೇಳ್ಕೊಯ್ತಾ ಇದೆ ನೋಡ್ ಮಗ. ಎಷ್ಟು ಫಾಸ್ಟ್ ಹಿಡಿದೈತೆ. ನಮ್ಮಮ್ಮ ಹೊರಗಡೆ ಕೂತಿದ್ರಲ್ಲ, ಅಲ್ಲಿ 2 ಇರುವೆಗಳು ಈ ಥರ ಎಳ್ಕೊಂಡು ಹೋಗ್ತಿದ್ವಂತೆ. ಅದನ್ನೇ ನಮ್ಮಮ್ಮ ಅಬ್ಸರ್ವ್ ಮಾಡಿದ್ದಾರೆ. ಅದಾದಮೇಲೆ ಹೇಳ್ತಾ ಇದ್ರು, ನೋಡಿ ಅಲ್ಲಿ ಮನುಷ್ಯರಿಗೆ ಎಷ್ಟು ಸ್ವಾರ್ಥ ಇರುತ್ತೆ. ಇಲ್ಲಿ ಅದು ಕಾಲು ಒಂದು ಕೇಟಾಗ್ಬಿಟ್ಟಿದೆ, ಅದಕ್ಕೆ ಇದು ಸಪೋರ್ಟಿವ್ ಕೊಟ್ಟು ಬೀಳ್ದಂಗೆ ಎತ್ಕೊಂಡು ಹೋಗ್ತಾ ಇದೆ ನೋಡು ಅಂಥೇಳಿ ತೋರಿಸ್ತಾ ಇದ್ರು. ನನಗೂ ಒಂಥರ ಇಷ್ಟ ಆಯಿತು ಅದು. ಇನ್ನು ನಾನು ಅಣ್ಣಂಗೆ ಊಟ ಎಲ್ಲ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿದೆ. ಇನ್ನು ನಮ್ಮದು ಮಧ್ಯಾಹ್ನದ ಊಟ ಮುದ್ದೆ ಮತ್ತು ಅವರೆಕಾಳ್ದು ಕಲ್ಲು ಸಾಂಬಾರು ಅಂತೇಳಿ ನಾವು ಕರಿತೀವಿ. ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಅವ್ರು ಏನೂ ಹಾಕಿಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಒಗ್ಗರಣೆಗೆ ಒಂದು ಸಾಸಿವೆ ಹಾಕಿಲ್ಲ, ಒಂದು ಒಣಮೆಣ್ಸಿನ್ಕಾಯಿ ಹಾಕಿಲ್ಲ, ಮತ್ತು ಹಿಂಗೆ ಹಾಕಿಲ್ಲ, ಜೀರಿಗೆ ಹಾಕಿಲ್ಲ, ಏನೂ ಹಾಕಿಲ್ಲ. ಆದರೂ ಎಷ್ಟು ಚೆನ್ನಾಗಿದೆ. ಇನ್ನು ನಾವು ಕೂಡ ಸಂಜೆ ಹಾಲು ಬಿಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಇಬ್ಬರು ಹೊರಟು ಬಂದ್ವಿ. ಅವಳು ಬಂದಿರಲಿಲ್ಲ, ನಾನು ಬಂದಿರಲಿಲ್ಲ. ಗರಿ ಎಲ್ಲ ಏನು ಮಾಡ್ತೀರಾ? ಇನ್ನಲ್ಲಿ ಗರಿ ಎಣಿತಾ ಇದ್ರಲ್ಲ, ಅದನ್ನೇ ನಾನು ಗೃಹ ಪ್ರವೇಶಕ್ಕೆ ನೋಡಿ ಹೇಳಿರೋದು ಹೆಣ್ಣು ಕೊಡ್ತಾ ಇರೋದಾ ನೀಟಾಗಿ ಎಲ್ಲೂ ಕೂಡ ಚೆನ್ನಾಗಿ ಹೆಣ್ಣೈತೆ. ಅವರೇ ಗರಿ ತಂದು ಕೊಟ್ಟಿರೋದು. ಒಂದು ಗರಿ ಎಣಿಯಕ್ಕೆ ಎಷ್ಟೊತ್ತಾಯ್ತದೆ? ಆಯ್ತದ ಒಂದು ಅರ್ಧ ಗಂಟೆ ಬೇಕಾ? ಇವೆಲ್ಲ ಕಟ್ಟಬೇಕಲ್ಲ. ಹಾಂ, ಸುತ್ತ ಎಲ್ಲ ಒಂದು ರೌಂಡ್ ಕಟ್ಟಬೇಕು. ಅದು ಕಟ್ ಮಾಡ್ತೀರಾ ಲಾಸ್ಟು? ಇಲ್ಲ, ಹಂಗೆ ಹಾಕ್ತಾರೆ ಚಪ್ರ. ಹಾಂ, ಕಟ್ಟು ಮಾಡಲ್ಲ, ಅಲ್ಲೇ ಹಾಕ್ತಾರೆ. ಚೆನ್ನಾಗಿ ದೊಡ್ಡ ದೊಡ್ಡದಾಗವೆ ಗರಿ. ಇನ್ನು ಅಲ್ಲೂ ಐತೆ, ಇನ್ನು 3 ಅವೆ. ಅವು ಎಣಿಬೇಕು. ಎಲ್ಲಿ ಗುರುಪ್ರವೇಶ? ಇಲ್ಲೇ ಪಕ್ಕದ ಕ್ರಾಸಲ್ಲ? ಅಲ್ಲಿ ದೇವಸ್ಥಾನ. ಹಾಂ ಅದು ಹಿಂದ್ಗಡೆ. ಹಾಂ, ನಮ್ಮಮ್ಮ ನೋಡ್ರಿ ಹಾಲಿಗೆ ಬರೋದೇ ಹಿಂಗೆ, ಏನಾರ ಅವ್ನು ಕಿತ್ಕೊಳ್ಳೋಕ್ಕೆ ಹೂವು ಎಲೆ ಏನಾರ ಕಿತ್ಕೊಳ್ಳೋದು. ಅಮ್ಮ ಏನು ಮಾಡ್ತಿದ್ದೀವಿ? ಕಳ್ಳಿ ಕಳ್ಳಿ ಕಳ್ಳಿ. ಅವ್ರೇನು ಅನ್ನಲ್ವ? ಬಿಳಿ ಎಕ್ಕದ ಗಿಡ ಅಲ್ವಾ ಇದು? ಪೂಜೆ ಮಾಡ್ತಾರಲ್ಲ, ಮತ್ತು ಹಿಂಗೆ ಹಾಕ್ಬಿಟ್ಟವ್ರಿಗೆ. ಅದೇ ಇಲ್ಲೆಲ್ಲ ಕಸ ಹಾಕ್ಬಿಟ್ಟವ್ರೆ, ಪೂಜೆ ಮಾಡೋದು. ಕುಯ್ ಕೊಡ್ತಾವ? ಹೌದಾ? ಕೇಳಿದ್ರೆ ಕುಯ್ ಕೊಡ್ತಾರೆ. ಅಂಕಲ್ ಆಯ್ತಾ ಹಾಲು ಕರೆದು? ಹಾಲು ಇನ್ನ ಲೇಟು. ಅಮ್ಮ ನಾನು. ನೀವು ಯಾರೋ ಬೇರೆಯವರು ಅಂದ್ಕೊಂಡಿದ್ದೀರಾ? ನಾನು ನೀವು ಅಂದ್ಕೊಂಡಿರೋರಲ್ಲ. ಮೊನ್ನೆ ಬಂದಿದ್ವಲ್ಲ, ಬೇಗ ಬತ್ತಿದ್ರು, ಲೇಟ್ ಆಗ್ಬಿಡ್ತು ಅಂದ್ರಲ್ಲ, ಅವರು ಮಗಳು. ಅವರು ಬಂದವ್ರು, ಅಮ್ಮನು. ಅಲ್ಲಿ ಕಾಯ್ಕೊಂಡು ಕೂತು ಇವರು ಯಾರೋ ಇಟ್ನಳ್ಳಿ ಕೊಟ್ಟಿಯವ್ರು ಯಾರೋ ಬಂದವ್ರೆ ಅನ್ಕತ್ತ.
ನನ್ನಂಗೆ ಅವರು ಅಲ್ಲಿ ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೆ ನಡೀತಲ್ಲ ಅಂಕಲ್, ಅಲ್ಲಿಗೆ ಹೋಗಿದ್ದೋ ದೇವಸ್ಥಾನಕ್ಕೆ ನಾವು. ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲೇ ಸಿಕ್ತು ಪ್ರಸಾದ ಎಲ್ಲ ತಿನ್ಕೊಂಡು ಊಟ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ನೋಡಿ ಎಷ್ಟು ಹಸುಗಳಿದೆ ಅಂತ ಹೇಳ್ಬಿಟ್ಟು, ಇದರಲ್ಲಿ ನನಗೆ ಈ ಕಡೆ ಸೈಡ್ ಒಂದು ಚಿಕ್ಕ ಕರು ಇತ್ತಲ್ಲ, ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಪುಟಾಣಿಗೆ ಚೆನ್ನಾಗಿತ್ತು. ಇನ್ನೂ ಚಿಕ್ಕಗಿರುತ್ತೆ ಅಂತೇಳಿ ಹೇಳ್ತಾಯಿದ್ರು. ನಾನು ನೋಡಿರಲಿಲ್ಲ ಎಲ್ಲೂ. ಇನ್ನು ಅವರು ಹಾಲೆಲ್ಲ ಕರ್ಕೊಂಬರೋದು ಸ್ವಲ್ಪ ಲೇಟಾಗಿ ಕೂತ್ಕೊಂಡು ಅದಾದಮೇಲೆ ಹಾಲು ಹಾಕ್ಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಅದನ್ನೇ ಹೇಳ್ತಾಯಿದ್ರು, ನಾನು ಈ ಕಡೆ ಸೈಡ್ ಇದ್ದಲ್ಲ ಹೇಳ್ತಾಯಿದ್ರು. ಇನ್ನು ನಾವು ಹಾಲು ಹಾಕ್ಸ್ಕೊಂಡು ಹೊರಟ್ವಿ. ಮತ್ತು ಪೇಂಟ್ ಎಲ್ಲ ಮಾಡೋರಲ್ಲಮ್ಮ, ನಮ್ದೇನು ಮಾಡಿ. ಅಣ್ಣನೂ ಕೂಡ ಸಿಕ್ತಾ, ಅವನು ಮಾತಾಡಿಸ್ಕೊಂಡು ನಾವು ಕೂಡ. ನಾನು ಈ ಸಲ ಬಂದಾಗ ತೊಗೊಂಡೋಗಿದ್ದೆ, ಬೆಂಗಳೂರು ತೊಗೊಂಡೋಗಿದ್ದೆ ಅಮ್ಮ ನಾನು. ಆವಾಗ ಸಿಮೆಂಟ್ ತೊಗೊಂಡೋದೆ, ಪೇಂಟ್ ಮಾಡಿರಲಿಲ್ಲ. ಇಬ್ರಿಗೂ ಹೇಳಿತ್ತು. ಹಳೆ ಚೆನ್ನಾಗದಲ್ವೇ? ಗಾಡಿಲಿ ಎತ್ಕೊಬಂದು ಹಾಕ್ಬಿಟ್ಟು ಹೋಗೋರೆ. ಹಾಂ ಎದ್ದಾತ ಈಗ? ನಾನು ತೊಗೊಂಡೋಗಿದ್ದೆ ಅಲ್ವಾ ತುಳಸಿ ಗಿಡನ, ಹಾಗಾಗಿ ಅಮ್ಮನ ನೋಡಿಬಿಟ್ಟು ನಮ್ಮನೆಗೂ ಅದೇ ಥರ ತೊಗೊಂಬ ಅಂತೇಳಿ ಅಣ್ಣಂಗೆ ಹೇಳಿದರು. ಹಾಗಾಗಿ ಅವನು ನಾನು ತೊಗೊಂಬಂದಾಗ್ಲೇ ಅವಾಗ ಖಾಲಿಯಾಗಿತ್ತು. ಹಾಗಾಗಿ ಇನ್ನೂ 2 ಹೇಳಿದರು. ಪಕ್ಕದವರು ಮಾಡಿದ್ರು, ನಮಗೂ ಒಂದು ಹೇಳ್ಬಿಡಪ್ಪ ಅಂತ ಹೇಳಿದ್ರು. ಹಾಗಾಗಿ ಹೋಗಿ ತೊಗೊಂಬಂದು ಅಲ್ಲೇ ಗಿಡ ಹಾಕಿಸ್ಕೊಂಡು ತೊಗೊಂಬಂದಿದ್ದು. ಇನ್ನು ನಮ್ಮಮ್ಮ ಇವತ್ತೇ ಬೇಕು ನನಗೆ, ಇವತ್ತೇ ಶುಕ್ರವಾರ, ಇವತ್ತೇ ತೊಗೊಂಬ ಅಂತೇಳಿ ಹೇಳ್ತಾಯಿದ್ರು. ಬೃಂದಾವನ ಬಂತ. ಅಯ್ಯಯ್ಯೋ, ಹೋದ್ಸಲ ಬಂದಾಗ ಈ ಹೂವು ಎಲ್ಲ ಸಿಕ್ಕಿರಲಿಲ್ಲ ಅಲ್ವಾ? ಸಿಕ್ಕಿರಲಿಲ್ಲ. ನಾನು ಇದಕ್ಕೆ ಹಾಕೇ ಇಲ್ಲ, ಫೇಸ್ ವಾಶ್ ಪೌಡ್ರಿಗೆ ಹಾಕೇ ಇರಲಿಲ್ಲ. ಸಿಕ್ಕಿರಲಿಲ್ಲ. ಎಲ್ಲೋ ಒಂದು ಚೂರು ಸಿಕ್ಕಿತ್ತು, ಕಿತ್ಕೊಬಂದಿದ್ದು ಅದೇ. ಹೌದೌದು, ಇದು ಒಳ್ಳೇದು. ಹೌದಾ? ಫೇಸ್ಗೆ ಮತ್ತೆ ತಲೆಗೆ ಹೇರ್ ಆಯಿಲ್ ಮಾಡ್ತಾರಲ್ಲ, ಅದ್ರ ಜೊತೆ ಕುದಿಸ್ಬಿಟ್ಟು ಹಾಕ್ತಾರೆ. ಹೇರ್ ಪ್ಯಾಕ್ ಮಾಡ್ಕೋತಾರೆ, ಫೇಸ್ ಪ್ಯಾಕ್ ಮಾಡ್ಕೋತಾರೆ. ಮತ್ತೆ ಇದನ್ನ ಕುದಿಸ್ಬಿಟ್ಟು ಆಗ ನೀನು ಏರ್ ಆಯಿಲ್ ಹಾಕೊಂತಿಯಲ್ಲ, ಅದು ಸ್ವಲ್ಪ ಕೊಟ್ಟು ಹೋಗಬೇಕಾ? ಇಸ್ಕೋವಲ್ಲೆ ಇದನ್ನ ಇಸ್ಕೋಬಾರ್ದಂತೆ ಮಗ, ನನಗೂ ಗೊತ್ತಿಲ್ಲ. ಎಣ್ಣೆನಾ ಅವೆಲ್ಲ 1-2 ರೂಪಾಯಿ ಕೊಟ್ಬಿಟ್ಟು. ಈ ಹೂವು ಬಂದು ನಮ್ಮ ಮನೆ ಹತ್ರ ತುಂಬಾ ಇದೆ. ಅಂದರೆ ನಾನು ಫೇಸ್ ವಾಶ್ ಪೌಡರ್ಗೆಲ್ಲ ಇವನ್ನ ಯೂಸ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಮಿಕ್ಸ್ ಮಾಡಿರಲಿಲ್ಲ. ಬೇರೆ ಕಡೆಯಿಂದ ತರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಹೂವು ಸಿಕ್ಕಿತ್ತಷ್ಟೇ. ಹಾಗಾಗಿ ಇವತ್ತು ಬಿಟ್ಟಿತ್ತಲ್ಲ, ಇದನ್ನು ಕಿತ್ತು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ಅಮ್ಮ ಕರ್ಕೊಂಬಂದು ಕಿತ್ಕೊಳ್ತಾಯಿದ್ರು. ಈ ಹೂವು ಹೆಸರು ಬಂದು ಆವರಿಕೆ ಹೂವು ಅಂತೇಳಿ ನಮ್ಮ ಕಡೆ ಕರೀತಾರೆ. ಮತ್ತು ಅರವು ಹೂವು ಅಂತಲೂ ಕೂಡ ಕರೀತಾರೆ. ಇದು ಎಷ್ಟು ಒಳ್ಳೆಯದು ಅಂದರೆ ಸ್ಕಿನ್ಗಾಗಲಿ ಮತ್ತು ಹೇರಿಗಾಗಲಿ ಮತ್ತು ನಮ್ಮ ಹೆಲ್ತಿಗೂ ಆಗಲಿ ತುಂಬಾ ಒಳ್ಳೆಯದು. ಇದರಿಂದ ಟೀ ಮಾಡ್ಕೊಂಡು ಕುಡಿತಾರೆ, ಮತ್ತು ಸ್ಕಿನ್ ಕೇರ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಬ್ಲಡ್ ಶುಗರ್ಗೆಲ್ಲ ಇದು ಸಪೋರ್ಟ್ ಮಾಡುತ್ತೆ. ಅದನ್ನೆಲ್ಲ ಕಿತ್ಕೊಂಡು ನಾವು ಕೂಡ ಹೊರಡ್ತಾ ಇದ್ವಿ. ನಮ್ಮನೆ ಹತ್ರ ಹವಾ ಕೊಡೋದೊಂದು ಮರ ಇತ್ತು. ನಮ್ಮಮ್ಮ ಹೇಳ್ತಾನೆ ಇದ್ರು, ನೀನು ತಂದಿದ್ದಲ್ಲ ಆ ಫ್ರೂಟ್ಸ್ದು ಮರ ಇದೆ ಕಣೆ ಇಲ್ಲಿ ಅಂತ. ನಾನು ನಂಬಿರಲಿಲ್ಲ. ಅದನ್ನೇ ತೋರಿಸ್ತಾ ಇದ್ರು ಕರ್ಕೊಂಡೋಗಿ. ಎಷ್ಟೊಂದು ಬಿಟ್ಟಿದೆ ಅಂದರೆ ತುಂಬ ಎತ್ತರ